ನನಗೆ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನನಗೆ ಮೊಬೈಲ್ ಏನು ಡಿಸ್ಪ್ಲೇ ಒಂದು ಚಾರ್ಜಿಂಗ್ CC ಪಿನ್ನು ಏನು ಚೇಂಜ್ ಮಾಡ್ಲಿಕ್ಕೆ ಬರ್ತಾ ಇರಲಾಗಿತ್ತು. ಇಲ್ಲಿ ಬಂದು ಈಗ ನನಗೆ ಡಿಸ್ಪ್ಲೇಯಲ್ಲಿ ಏನಿದೆ, ಹೇಗೆ ಚೇಂಜ್ ಮಾಡಬೇಕು, ಡಿಸ್ಪ್ಲೇ ಯಾವ ಥರ ವರ್ಕ್ ಆಗುತ್ತೆ, ಅದರಲ್ಲಿ ಯಾವ ಥರ ಟೈಪ್ಸ್ ಇರುತ್ತೆ, ಹೇಗೆ ಚೇಂಜ್ ಮಾಡಬೇಕು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದೆ. ನನಗೆ ಟ್ರೈನ್ ಮಾಡಿದರೆ ಇಲ್ಲಿ ಬಂದಾಗ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ನನಗೆ ನಾನು ಯಾವ CC ಪಿನ್ ಆಗಲಿ ಅಥವಾ ಡಿಸ್ಪ್ಲೇ ಆಗಲಿ ಯಾವುದೇ ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಬಂದಿದೆ ಇಲ್ಲಿ ಬಂದಾಗ. ನಾನು ಮೊದಲು ಮೊಬೈಲ್ ರಿಪೇರಿಂಗ್ ಅಂದರೆ ಬರೀ ಕ್ಲಿಪ್ ಬೈ ಕ್ಲಿಪ್ಪು ಒಂದು ಕಂಪೋನೆಂಟ್ನ ತೆಗೆದು ರಿಮೂವ್ ಮಾಡಿ ಇನ್ನೊಂದು ಇನ್ಸ್ಟಾಲ್ ಮಾಡೋದು, ಜಸ್ಟ್ ಡಿಸ್ಪ್ಲೇ ರಿಮೂವ್ ಮಾಡೋದು, ಬಟನ್ ಸ್ಟ್ರಿಪ್ ಹಾಕೋದು, ಬ್ಯಾಟ್ರಿ ಹಾಕೋದು, ಸ್ಕ್ರೀನ್ ಗಾರ್ಡ್ ಹಾಕೋದು, ಇದನ್ನೆಲ್ಲ ಮೊಬೈಲ್ ರಿಪೇರಿಂಗ್ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಮೊಬೈಲ್ ರಿಪೇರಿಂಗ್ ಅಂದರೆ ಏನು ಅಂತ ತುಂಬ ಡೀಪಾಗಿ ಹೇಳ್ಕೊಟ್ಟಿದ್ರು. ಮೊಬೈಲ್ ರಿಪೇರಿಂಗಲ್ಲಿ ಬರೋ ಸ್ಕೆಮೆಟಿಕ್ಸು, ಬೋರ್ನಿಯೋ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮೊಬೈಲ್ ಸರ್ಕ್ಯೂಟ್ ಏನಿರುತ್ತೆ, ಪವರ್ ಐಸಿ ಏನು, ಕಾಯಿಲ್ ಏನು, ಮತ್ತು ಚಾರ್ಜಿಂಗ್ ಐಸಿ ಏನು, ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗಿ ಈಸಿಯಾಗಿ ಅರ್ಥ ಮಾಡಿಸಿದ್ದಾರೆ. ನೋಡುವಾಗ ಅನಿಸುತ್ತೆ ಡಿಫಿಕಲ್ಟ್ ಇದೆ ಅಂತ, ಬಟ್ ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ನಮಗೆ ತುಂಬ ಕಲ್ತ್ಕೊಂಡಿದ್ದೀವಿ ಇಲ್ಲಿ ಬಂದು ನಾವು. ಓಕೆ, ನಮ್ಮ ಸ್ವಂತ ಶಾಪ್ ಬಿಟ್ಟರು ನಾನು ಎಲ್ಲ ಮಾಡಬಲ್ಲೆ ಅಂತ ಕಾನ್ಫಿಡೆನ್ಸ್ ಬಂದಿದೆ ಇಲ್ಲಿ. ನನ್ನ ಹೆಸರು ಗಣೇಶ್ ಅಂತ. ನಾನು ಬಂದಿರೋದು ಕುಂದಾಪುರದಿಂದ ಇಲ್ಲಿಗೆ ಬಂದಿದ್ದೀನಿ. ನನಗೆ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಗಿದ್ದು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಇದ್ರ ಬಗ್ಗೆ. ನನಗೆ ಮೊಬೈಲ್ ರಿಪೇರಿಂಗಲ್ಲಿ ಏನೂ ಗೊತ್ತಿರಲಾಗಿತ್ತು ಇಲ್ಲಿ ಬರುವಾಗ. ಫಸ್ಟ್ ಬೇಸಿಕಲಿ ಒಂದು ಟೂಲ್ಸ್ ಹೆಸರು ಗೊತ್ತಾಗಲಿಲ್ಲ, ಏನೂ ಗೊತ್ತಿರಲಿಲ್ಲಾಗಿತ್ತು. ಫಸ್ಟ್ ಬೇಸಿಕಿಂದ ನನಗೆ ಟ್ರೈನ್ ಮಾಡಿದ್ದಾರೆ ಇಲ್ಲಿ. ಬೇಸಿಕಿಂದ ಅಡ್ವಾನ್ಸ್ ತನಕ ನನಗೆ ಟ್ರೈನ್ ಮಾಡಿದರೆ ಇಲ್ಲಿ ಮೇಲೆ ಬಂದಾಗ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲದ್ರ ಬಗ್ಗೆನೂ. ಏನಂದರೆ ನನಗೆ ಸ್ಟಾರ್ಟಿಂಗ್ ಒಂದು ಕಾಯಿಲ್ ಅಂದ್ರೇನು, ರೆಸಿಸ್ಟ್ ಅಂದ್ರೇನು, ಏನೇನು ಕಂಪೋನೆಂಟ್ಸ್ ನೇಮು ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದು ತುಂಬ ಚೆನ್ನಾಗಿ ಈಗ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ನಾನು ಯಾವ ಸೆಟ್ ಕೊಟ್ಟರು ರಿಪೇರ್ ಮಾಡ್ತೀನಿ, ರೆಡಿ ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮತ್ತು ಬಂದುಬಿಟ್ಟು ಇಲ್ಲಿ ನಮಗೆ ಹಾಸ್ಟೆಲ್ ಇದು ಅಕಾಮಡೇಷನ್ ಆಗಲಿ, ಫುಡ್ಡು ಮತ್ತು ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇನ್ಸ್ಟಿಟ್ಯೂಟ್. ನನಗಿಲ್ಲಿ ಸ್ಟಾರ್ಟಿಂಗ್ ಬಂದಾಗ ನನಗೆ ಮೊಬೈಲ್ ಏನು ಡಿಸ್ಪ್ಲೇ ಒಂದು ಚಾರ್ಜಿಂಗ್ CC ಪಿನ್ನು ಏನು ಚೇಂಜ್ ಮಾಡ್ಲಿಕ್ಕೆ ಬರ್ತಾ ಇರಲಾಗಿತ್ತು. ಇಲ್ಲಿ ಬಂದು ಈಗ ನನಗೆ ಡಿಸ್ಪ್ಲೇಯಲ್ಲಿ ಏನಿದೆ, ಹೇಗೆ ಚೇಂಜ್ ಮಾಡಬೇಕು, ಡಿಸ್ಪ್ಲೇ ಯಾವ ಥರ ವರ್ಕ್ ಆಗುತ್ತೆ, ಅದರಲ್ಲಿ ಯಾವ ಥರ ಟೈಪ್ಸ್ ಇರುತ್ತೆ, ಹೇಗೆ ಚೇಂಜ್ ಮಾಡಬೇಕು ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ಇದು ಬಂದುಬಿಟ್ಟು ನನಗೆ ಏನೂ ಗೊತ್ತಿರಲಿಲ್ಲ ಬಂದಾಗ. CC ಪಿನ್ ಅಂದ್ರೇನು, CC ಪಿನ್ ಹೇಗೆ ಚೇಂಜ್ ಮಾಡಬೇಕು, ಹೇಗೆ ವರ್ಕ್ ಆಗುತ್ತೆ, ಇದೇನೂ ಗೊತ್ತಿರಲಿಲ್ಲಾಗಿತ್ತು. ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಇಲ್ಲಿ ಬಂದಾಗ. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ನನಗೆ ನಾನು ಯಾವ CC ಪಿನ್ ಆಗಲಿ ಅಥವಾ ಡಿಸ್ಪ್ಲೇ ಆಗಲಿ ಯಾವುದೇ ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಬಂದಿದೆ ಇಲ್ಲಿ ಬಂದಾಗ. ನಾನು ಮೊದಲು ಮೊಬೈಲ್ ರಿಪೇರಿಂಗ್ ಅಂದರೆ ಬರೀ ಕ್ಲಿಪ್ ಬೈ ಕ್ಲಿಪ್ಪು ಒಂದು ಕಂಪೋನೆಂಟ್ನ ತೆಗೆದು ರಿಮೂವ್ ಮಾಡಿ ಇನ್ನೊಂದು ಇನ್ಸ್ಟಾಲ್ ಮಾಡೋದು, ಜಸ್ಟ್ ಡಿಸ್ಪ್ಲೇ ರಿಮೂವ್ ಮಾಡೋದು, ಬಟನ್ ಸ್ಟ್ರಿಪ್ ಹಾಕೋದು, ಬ್ಯಾಟ್ರಿ ಹಾಕೋದು, ಸ್ಕ್ರೀನ್ ಗಾರ್ಡ್ ಹಾಕೋದು, ಇದನ್ನೆಲ್ಲ ಮೊಬೈಲ್ ರಿಪೇರಿಂಗ್ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಮೊಬೈಲ್ ರಿಪೇರಿಂಗ್ ಅಂದರೆ ಏನು ಅಂತ ತುಂಬ ಡೀಪಾಗಿ ಹೇಳ್ಕೊಟ್ಟಿದ್ರು. ಮೊಬೈಲ್ ರಿಪೇರಿಂಗಲ್ಲಿ ಬರೋ ಸ್ಕೆಮೆಟಿಕ್ಸು, ಬೋರ್ನಿಯೋ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮೊಬೈಲ್ ಸರ್ಕ್ಯೂಟ್ ಏನಿರುತ್ತೆ, ಪವರ್ ಐಸಿ ಏನು, ಕಾಯಿಲ್ ಏನು, ಮತ್ತು ಚಾರ್ಜಿಂಗ್ ಐಸಿ ಏನು, ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮೊಬೈಲ್ ರಿಪೇರಿಂಗಲ್ಲಿ ನಮ್ಗೆ ಅಂದ್ಕೊಂಡಿದ್ದಾಗೆ ನಾವು ಅಂದ್ಕೊಳ್ಬೋದು ಬೇರೆಯವ್ರ ಹತ್ರ ಕೊಟ್ಟು ಮಾಡಿಸ್ತಿದ್ವಿ ನಾವು, ನಮ್ಮದೇ ಶಾಪಲ್ಲಿ ಅಥವಾ ನಾವು ನೋಡಿದಾಗ ಯಾರ ಹತ್ರ ಕೊಟ್ಟು ಮಾಡಿಸ್ತಾಯಿದ್ರು. ಬಟ್ ಇಲ್ಲಿ ಬಂದಾಗ ಏನಂದರೆ ಹೇಗೆ ವರ್ಕ್ ಆಗುತ್ತೆ, ಓಕೆ ಈ ಥರ ಸಾಫ್ಟ್ವೇರ್ ಇದೆ, ಈ ಥರ ಹಾರ್ಡ್ವೇರ್ ವರ್ಕ್ ಹೇಗೆ, ಸಾಫ್ಟ್ವೇರ್ ವರ್ಕ್ ಹೇಗೆ, ಓಕೆ ಅನ್ಲಾಕಿಂಗ್ ಟೂಲ್ ಹೇಗೆ ಬರುತ್ತೆ, ಓಕೆ ಸಾಫ್ಟ್ವೇರ್ ಹೇಗೆ ಬರುತ್ತೆ, ಇದನ್ನೆಲ್ಲ ತುಂಬ ಚೆನ್ನಾಗಿ ಈಸಿಯಾಗಿ ಅರ್ಥ ಮಾಡಿಸಿದ್ದಾರೆ. ನೋಡುವಾಗ ಅನಿಸುತ್ತೆ ಡಿಫಿಕಲ್ಟ್ ಇದೆ ಅಂತ, ಬಟ್ ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ನಮಗೆ ತುಂಬ ಕಲ್ತ್ಕೊಂಡಿದ್ದೀವಿ ಇಲ್ಲಿ ಬಂದು ನಾವು. ಓಕೆ, ನಮ್ಮ ಸ್ವಂತ ಶಾಪ್ ಬಿಟ್ಟರು ನಾನು ಎಲ್ಲ ಮಾಡಬಲ್ಲೆ ಅಂತ ಕಾನ್ಫಿಡೆನ್ಸ್ ಬಂದಿದೆ ಇಲ್ಲಿ ಬಂದಾಗ.